ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೋಕೇಶ್ ಕನ್ನಡ ಚಾನಲ್. ಇವತ್ತು ನಾವು HRMS 2.0ನಲ್ಲಿ ಯಾವುದಾದ್ರೂ GPF ಅನ್ನು ಯಾವ ರೀತಿ ಎಡಿಟ್ ಮಾಡ್ಬೋದು. ಅಂದರೆ ಒಬ್ಬರೊಬ್ಬರು ಏನು ಮಾಡ್ತಾರೆ, ಪ್ರತಿ ಮಂತು ಅಥವಾ ಎವ್ರಿ ಇಯರ್ GPF ಅಮೌಂಟನ್ನು ಇನ್ಕ್ರೀಸು ಡಿಕ್ರೀಸ್ ಮಾಡ್ತಾ ಇದ್ದಾರೆ. ಸೊ ಇನ್ಶೂರೆನ್ಸ್ ಡೀಟೇಲ್ಸನ್ನು ಯಾವ ರೀತಿ ಎಡಿಟ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಸೊ ಮೊದಲನೇದಾಗಿ ಇನಿಷಿಯೇಟರ್ ಲಾಗಿನ್ನಲ್ಲಿ ಲಾಗಿನ್ ಆದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಇನ್ಶೂರೆನ್ಸ್ ಅಂತ ಡೀಟೇಲ್ಸ್ ಇದೆ ನೋಡಿ, ಅದರ ಮೇಲೆ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ರೋಲ್ ಅಂತ ಕೇಳುತ್ತೆ, ಇನಿಷಿಯೇಟರ್ ಅಂತ ಹೇಳಿ ತೊಗೊಳ್ಳಿ, ಪ್ರೊಸೀಡ್ ಅಂತ ಕೊಡಿ. ಸೊ ಒನ್ಸ್ ಪ್ರೊಸೀಡ್ ಅಂತ ಕೊಟ್ಟಾದ ತಕ್ಷಣ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇನ್ಶೂರೆನ್ಸ್ ಅಂತಿದೆ ನೋಡಿ, ಇನ್ಶೂರೆನ್ಸ್ ಮೇಲೆ ಕ್ಲಿಕ್ ಮಾಡು. ಇನ್ಶೂರೆನ್ಸ್ ಲಿಸ್ಟ್ ಅಂತ ಬರುತ್ತೆ. ಸೊ ಇನ್ಶೂರೆನ್ಸ್ ಲಿಸ್ಟನ್ನು ನೀವು ಏನು ಮಾಡಬೇಕಾಗುತ್ತೆ, ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಾದ್ಮೇಲೆ ಒಟ್ಟಾರೆ ನಿಮ್ಮ ಕಡೆ ಎಷ್ಟು ಜನ ಎಂಪ್ಲಾಯ್ ಇದ್ದಾರೆ ಅಷ್ಟು ನೇಮು ಎನೇಬಲ್ ಆಗುತ್ತೆ. ಸೊ ಅಥವಾ ಬೈ ಸರ್ಚ್ ಎಂಪ್ಲಾಯ್ ಬೈ KJD ಕೂಡ ನಾವು ತೊಗೋಬೋದು. ಅಂದರೆ ಎಂಪ್ಲಾಯ್ KJD ನಂಬರ್ ನಿಮಗೆ ಏನಾದರೂ ಗೊತ್ತಿದ್ದರೆ ಆ ಎಂಪ್ಲಾಯ್ KJD ನಂಬರನ್ನು ಅಲ್ಲಿ ಎಂಟ್ರಿ ಮಾಡಿ ಕೂಡ ನಾವು ಏನು ಮಾಡ್ಬೋದು, ಸೆಲೆಕ್ಟ್ ಮಾಡ್ಬೋದು. ಸೊ ಒಟ್ಟಾರೆಯಾಗಿ ಈ ರೀತಿ ನೇಮ್ ಬರ್ತಾ ಇದೆ. ಸೊ ಆ ನೇಮ್ ಬಂದಾಗ ಯಾವ ಎಂಪ್ಲಾಯ್ದು ನಿಮಗೆ ಪರ್ಟಿಕ್ಯುಲರ್ ಆಗಿ ಎಡಿಟ್ ಮಾಡಬೇಕಾಗಿದೆ, ಆ ಎಂಪ್ಲಾಯ್ ಮುಂದೆ ಈ ರೀತಿ ಇನ್ನೊಂದು ಆಪ್ಷನ್ ಬರುತ್ತೆ ನೋಡಿ. ಸೊ ಇಲ್ಲಿ ಐಕಾನ್ ಕಾಣ್ತಾ ಇದೆಯಲ್ಲ, ಈ ಐಕಾನ್ ಮೇಲೆ ನೀವು ಏನು ಮಾಡಬೇಕಾಗುತ್ತೆ, ಕ್ಲಿಕ್ ಮಾಡಿ. ಅಂದರೆ ಯಾವ ಎಂಪ್ಲಾಯ್ದು ನೀವು ಎಡಿಟ್ ಮಾಡ್ಬೇಕು ಅಂದ್ಕೊಂಡಿದ್ರಿ, ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಾದ ತಕ್ಷಣ ಈ ರೀತಿ ಅವರ ಡೀಟೇಲ್ಸ್ ಓಪನ್ ಆಗುತ್ತೆ. ಅಂದರೆ ಪರ್ಟಿಕ್ಯುಲರ್ ಆಗಿ ಎಂಪ್ಲಾಯ್ ಯಾರಿದ್ದಾರೆ, ಎಂಪ್ಲಾಯ್ ನೇಮ್ ಬರುತ್ತೆ, ಕೆಡರ್ ಏನಿದೆ ಬರುತ್ತೆ, ಪೋಸ್ಟ್ ಏನಿದೆ ಪ್ರತಿಯೊಂದು, ಮತ್ತು ಆಫೀಸ್ ನೇಮ್ ಏನಿದೆ ಪ್ರತಿಯೊಂದು ಇಲ್ಲಿ ಬರುತ್ತೆ ಅವ್ರದ್ದು. ಬಂದಾದ ತಕ್ಷಣ ಇಲ್ಲಿ ಕೆಳಗಡೆ ಹೋಗಿ ಇಲ್ಲಿ ಆಪ್ಷನ್ ಇದೆ ನೋಡಿ, ಆ್ಯಕ್ಟಿವ್ ಪಾಲಿಸೀಸ್ ಅಂತ ಬರುತ್ತೆ. ಅಂದರೆ ಒಟ್ಟಾರದ್ದು ಇನ್ನೂ ಆ್ಯಕ್ಟಿವ್ ಪಾಲಿಸಿ ಎಷ್ಟಿದೆ, ಮ್ಯಾಚೂರ್ಡ್ ಪಾಲಿಸಿ ಎಷ್ಟಿದೆ ಅಂತೇಳಿ. ಅಂದರೆ ಯಾರಾದರೂ KJD ಮೋರ್ ದೆನ್ 55 ಆಗಿತ್ತು ಅಥವಾ LIC ಮ್ಯಾಚೂರ್ ಆಗಿತ್ತು ಅದು ಇತ್ತಂದರೆ ಇಲ್ಲಿ ನಾವು ಮ್ಯಾಚೂರ್ ಪಾಲಿಸಿನೆಲ್ಲ ಕೂಡ ನೋಡ್ಬೋದು. ಆ್ಯಕ್ಟಿವ್ ಪಾಲಿಸಿ ಅಂದರೆ ಪ್ರೆಸೆಂಟ್ ಇವಾಗ ಆ್ಯಕ್ಟಿವ್ ಆಗಿ ಎಷ್ಟಿದೆ ಅದು ಬರುತ್ತೆ. ಸೊ ಇಲ್ಲಿ ನಮಗೆ ನಾನು GPF ಬಗ್ಗೆ ಮಾತಾಡ್ತಾ ಇದ್ದೀನಿ, ಅಂದರೆ GPF ಎಡಿಟ್ ಮಾಡಬೇಕಾಗಿದೆ. ಸೊ ಇದನ್ನು ತೊಗೊಂಡಾಗ ಇಲ್ಲಿ ಇನ್ಶೂರೆನ್ಸ್ ಟೈಪ್ ಅಂತ ಬಂದಿದೆ ನೋಡಿ, ಅಂದರೆ GPF ಅಂತಿದೆ. GPF ಅಂತಿದೆಯಲ್ಲ, ಅದ್ರ ಮುಂದೆ ಮಾಡಲ್ ಆ್ಯಕ್ಷನ್ ಮುಂದೆ ಒಂದು ಎಡಿಟ್ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ನಾವೇನು ಮಾಡಬೇಕಾಗುತ್ತೆ, ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಒನ್ಸ್ ಈ ರೀತಿ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ಡೀಟೇಲ್ಸ್ ಓಪನ್ ಆಗುತ್ತೆ. ಅಂದರೆ ಪ್ರೆಸೆಂಟ್ ಇವಾಗ ಅವ್ರದ್ದು ಆಲ್ರೆಡಿ ಎಕ್ಸಿಸ್ಟಿಂಗ್ ಮಂತ್ಲಿ ಪ್ರೀಮಿಯಮ್ ಏನಿದೆ ಅನ್ನೋದು ನಿಮಗೆ ಕೊಡುತ್ತೆ. ಇದಾಗೂ ಪಾಲಿಸಿ ನಂಬರ್ ಕೂಡ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಸಪೋಸ್ ಈ ಎಕ್ಸಿಸ್ಟಿಂಗ್ ಮಂತ್ಲಿ ಪ್ರೀಮಿಯಮನ್ನು ಒಬ್ಬರು ಇನ್ಕ್ರೀಸ್ ಮಾಡ್ತಾರೆ ಅಥವಾ ಡಿಕ್ರೀಸ್ ಕೂಡ ಮಾಡ್ತಾರೆ. ಸೊ ಒಂದು ವೇಳೆ ಈ ಎಂಪ್ಲಾಯ್ ಇನ್ಕ್ರೀಸ್ ಅಂತ ಹೇಳಿದ್ದಾರೆ, ಹಾಗಾಗಿ ಮಂತ್ಲಿ ಪ್ರೀಮಿಯಮ್ ಅಮೌಂಟ್ ಎಷ್ಟು ಇನ್ಕ್ರೀಸ್ ಮಾಡಂತ ಹೇಳಿದ್ದಾರೆ ಅಂದರೆ ಅದನ್ನು ಇಲ್ಲಿ ನಾನು ಮೆನ್ಷನ್ ಮಾಡ್ತೀನಿ. ಎಕ್ಸಿಸ್ಟಿಂಗ್ ಎಷ್ಟಿತ್ತು ಅದನ್ನು ನೋಡ್ಕೊಳ್ಳಿ, ಈ ಪ್ರೆಸೆಂಟ್ ಎಷ್ಟಿದ್ದಾರೆ ಅದನ್ನು ನೋಡ್ಕೊಂಡು ಸೊ ಅಮೌಂಟನ್ನು ನಾವೇನು ಮಾಡಬೇಕಾಗತ್ತೆ, ಇಲ್ಲಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಾದ ತಕ್ಷಣ ರಿಮಾರ್ಕ್ನಲ್ಲಿದೆ. ಸೊ ರಿಮಾರ್ಕ್ನಲ್ಲಿ ನೀವು ಏನು ಮೆನ್ಷನ್ ಮಾಡ್ಬೋದು, ಇಟ್ ಹ್ಯಾಸ್ ಬಿನ್ ಚೇಂಜಸ್ ಅಂತ ಮಾಡಿ ಅಥವಾ ಅಪ್ರೂವ್ಡ್ ಅಂತ ಮಾಡಿ ಅದನ್ನು ಇಲ್ಲಿ ರಿಮಾರ್ಕ್ನಲ್ಲಿ ಕಂಪಲ್ಸರಿ ಮೆಂಡೆಂಟ್ರಿ ಇದೆ, ಅದನ್ನು ಫಿಲ್ ಮಾಡಿ ರಿಮಾರ್ಕ್ ಬಾಕ್ಸನ್ನು ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಡಬೇಕು. ಒನ್ಸ್ ಇದನ್ನು ಸಬ್ಮಿಟ್ ಅಂತ ಕೊಟ್ಟಾಗ ಈ ಬಿಲ್ ಏನಾಗುತ್ತೆ, ವೆರಿಫೈರ್ಗೆ ಲಾಗಿನ್ ಆಗುತ್ತೆ. ತಿರ್ಗಾ ನೀವು ವೆರಿಫೈರ್ ಲಾಗಿನ್ನಲ್ಲಿ ವೆರಿಫೈ ಆಗಿಬಿಟ್ಟು ಅಲ್ಲಿ ವೆರಿಫೈ ಮಾಡಿ, ವೆರಿಫೈವಿಂದ ಅಪ್ರೂವರಿಗೆ ಹೋಗುತ್ತೆ. ಅಪ್ರೂವರ್ ಅದನ್ನು ಅಪ್ರೂವ್ ಕೊಟ್ಟಾದ ತಕ್ಷಣ ಈ ಅಮೌಂಟನ್ನು, ಎಕ್ಸಿಸ್ಟಿಂಗ್ ಅಮೌಂಟನ್ನು ನಾವೇನು ಮಾಡಿದ್ವಿ, ನ್ಯೂ ಅಮೌಂಟಿಂದ ರಿಪ್ಲೇಸ್ ಮಾಡ್ತೀವಿ. ಸೊ ಅಮೌಂಟು ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಅಥವಾ ಪ್ರೆಸೆಂಟ್ ಮಂತ್ ಸ್ಯಾಲ್ರಿನಲ್ಲಿ ನೀವು ಮಾಡ್ಕೋಬೇಕಾಗಿದ್ದರೆ ಬಿಫೋರ್ ಜನ್ರೇಟ್ ಮಾಡೋಕ್ಕಿಂತ ಮುಂಚೆ ಆ ಅಮೌಂಟ್ ಕೂಡ ನಾವೇನು ಮಾಡ್ಬೋದು, ಇಲ್ಲಿ ಎಡಿಟನ್ನು ಮಾಡ್ಬೋದು. ಸೊ ನೆಕ್ಸ್ಟ್ ಮಂತ್ ಮಾಡೋದು ಇವಾಗ ಎಡಿಟ್ ಮಾಡಿಟ್ರೆ ನೆಕ್ಸ್ಟ್ ಮಂತ್ ಆಟೋಮೆಟಿಕ್ ಜನ್ರೇಟ್ ಆದಾಗ ಈ ಅಮೌಂಟು ತೊಗೊಳುತ್ತೆ. ಸೊ ಈ ರೀತಿಯಾಗಿ HRMS 2.0ನಲ್ಲಿ ಯಾವುದೇ ಒಬ್ಬ ಎಂಪ್ಲಾಯ್ದು ಇನ್ಶೂರೆನ್ಸ್ ಡೀಟೇಲ್ಸನ್ನು ನಾವೇನು ಮಾಡ್ಬೋದು, ಎಡಿಟ್ ಮಾಡ್ಬೋದು. ಸೊ ಇದೇ ರೀತಿ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಇದೆ ಲೋಕೇಶ್ ಕಂಡ ಅಂತ, ಚಾನಲನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ, ಥ್ಯಾಂಕ್ ಯು.